ಸ್ನೇಹಿತರೆ, ಇಲ್ಲಿ ಕಾಣ್ತಿರುವಂಥದ್ದು ಎಲ್ಲ ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ. ಈ ನಾಯಿ ಮಾಂಸನ ಮಟನ್ ಅಂತ ಹೇಳ್ಬಿಟ್ಟು ಪ್ರತಿ ಹೋಟೆಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ ಹತ್ರ ಇದೆ, ಇಲ್ಲಿಗಲ್ ಆಗಿ ತರಿಸ್ತಿರುವಂಥದ್ದು. ಕಾಣ್ತಿರ್ಬೋದು ನಿಮ್ಗೆ. ಸ್ನೇಹಿತರೆ ನಮಸ್ತೆ. ಇಲ್ಲಿ ಇಲ್ಲಿಗಲ್ ಆಗಿ ಅಬ್ದುಲ್ ರಜಾಕ್ ಇಲ್ಲಿದ್ದಾರೆ ನೋಡಿ. ಅಬ್ದುಲ್ ರಜಾಕ್ರು ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಇಲ್ಲಿಗಲ್ ಆಗಿ ಮಾಂಸವನ್ನು ತರಿಸ್ತಿದ್ದಾರೆ. ಕರ್ನಾಟಕದಲ್ಲಿ ಮಾಂಸ ಇಲ್ವಾ? ಇಷ್ಟು ಮಾಂಸ ನೋಡ್ಬೋದು. ನಿಮಗೆ ಅಲ್ಲೊಂದು ಮಾಂಸ ಇದೆ, ನಿಮಗೆ ತೋರಿಸ್ತೀನಿ. ಅದೆಷ್ಟು ಗಲೀಜು, ಇಲ್ಲಿ ಎಲ್ಲರೂ ನೋಡಿದಿರಲ್ವಾ? ಅದು ಎಷ್ಟು ಗಲೀಜಾಗಿದೆ ಅಂದ್ರೆ ನಾವು ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಲಾಟರ್ ಆಗಿದ 16 ಗಂಟೆ ಒಳಗಡೆ, ಕಟ್ ಮಾಡಿದ 16 ಗಂಟೆ ಒಳಗೆ ಅದನ್ನು ಕನ್ಸ್ಯೂಮ್ ಮಾಡಬೇಕು. ಆದ್ರೆ ಇದು ರಾಜಸ್ಥಾನದಿಂದ ಬರ್ತಾ ಇದೆ. ರಾಜಸ್ಥಾನದಲ್ಲಿ ಎಲ್ಲಿ ಸ್ಲಾಟರ್ ಆಯ್ತು ಅಂತ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ. ಇವತ್ತು ಎಲ್ಲರೂ ಕೂಡ ಪಬ್ಲಿಕ್ ಎಲ್ಲರೂ ಸೇರಿದೀವಿ. ನಾವು ಕೇಳ್ತಾ ಇರೋದು ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗ್ಲಿ, ಮಾಂಸ ಯಾವುದು, ಯಾಕೆ ಓಪನ್ ಮಾಡಬೇಡಿ ಅಂದ್ರೆ ಬಂದು ಓಪನ್ ಆಗಿ ಹೇಳ್ತಾನೆ ಅಬ್ದುಲ್ ರಜಾಕ್. ಓಪನ್ ಆಗಿ ಹೇಳ್ತಾನೆ, ನೀವ್ ಯಾರು ಕೇಳೋದಕ್ಕೆ? ಪಬ್ಲಿಕ್ ರೀ ಅಂದ್ರೆ ಪಬ್ಲಿಕ್ ನನ್ ಶಾಟ ಅಂತ ಹೇಳ್ತಾನೆ. ಇದು ಈ ವ್ಯಕ್ತಿ ಮಾತಾಡೋದಾ? ಕೇಳಿ ಏನಂದ್ರು ಇಲ್ಲಿ, ಕೇಳಿ ಇಲ್ಲಿ ಏನಂದ್ರು ಸರ್? ನೋಡ್ಕೊ, ನೀನ್ ದುಡ್ಕೊಂತೀನ, ನಾನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಪಬ್ಲಿಕ್ ನೀನೇನ್ ಪಬ್ಲಿಕ್ ಪರವಾಗಿ ನಿಲ್ಬೇಡ, ನಾನ್ ಮಾಡಿದ ಬಿಸ್ನೆಸ್ ನನ್ನ ಕೆಲಸ ಅಂತ ಹೇಳ್ತಾರೆ. ಈಗ ಇದ ವ್ಯವಸ್ಥೆ, ಈ ವ್ಯವಸ್ಥೆ ಒಳಗಡೆ ಇಡೀ ಗವರ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂತ ನಮಗೆ ಅನುಮಾನ ಇದೆ. ಇಡೀ ಗವರ್ಮೆಂಟ್ ಇನ್ವಾಲ್ವ್ ಆಗಿದೆ. ಬಿಬಿಎಂಪಿ ಕಮಿಷನರ್ ಅಂತ ಹೋಯ್ತಾರೆ, ಅಲ್ಲಿ ಯಾವ ಮಟನ್ ಕೊಡ್ತಾರೆ ಅಂತ ಯಾವನ ಗೊತ್ತು? ಈಗ ನೀವು ಮಟನ್ ನೋಡಿದ್ರಲ್ವಾ, ಹೇಗಿತ್ತು ಅದು ಮಟನ್ ಕುರಿದು ಆಡೋದು ಪ್ರೂವ್ ಮಾಡ್ಬಿಡ್ಲಿ, ನಾನು ಇಲ್ಲ ಕತ್ಕೊಯ್ಕೊಂಡ್ಬಿಡ್ತೀವಿ. ಬನ್ರಿ ಕೇಳಿ ಅವ್ರ ಮಟನ್ ಆಡೊಂದು ಕುರಿದು ಅಂತ ಹೇಳ್ಬಿಡ್ಲಿ, ಇಲ್ಲ ಕತ್ಕೊಯ್ಕೊಂಡು ಪ್ರಾಣ ಕೊಡ್ತಾರೆ. ಏನ್ರು ಮಟನ್ ಇಲ್ಲಿ ಬತ್ತಾರೋದು ನೋಡಿ. ಈ ಮಾಂಸ ಇದೆಯಲ್ಲ ನಿಮ್ಗೆ ಬರುತ್ತಲ್ಲ ಯಾವ್ದಾದ್ರು ಕುರಿದು, ಇದನ್ನ ನಾನು ಕೇಳ್ತಿರೋದು ಏನಂತಂದ್ರೆ, ಈ ಇಲ್ಲಿಗಲ್ಲಿ ಸ್ಮಗ್ಲಿಂಗ್ ಟ್ರೈನ್ ನಲ್ಲಿ ಬರ್ತಾ ಇದೆ. ಇಲ್ಲಿ ಬಿಬಿಎಂಪಿ ಕಮಿಷನರ್ ಇದು ನೋಡೋದಿಲ್ವಾ? ಇಲ್ಲಿ ರೋಡಲ್ಲಿ ಹಾಕೊಂಡಿದ್ದಾರೆ, ಎಲ್ಲ ಇದ್ ಮಾಡ್ತಿದ್ದಾರೆ. ಇದನ್ನ ಯಾರು ನೋಡೋರಿಲ್ವಾ? ಒಂದ್ 5 ಸಲ ಯಾವ ತರ ತರಬೇಕು, ಎಷ್ಟು ಅವರ್ ಇರ್ಬೇಕು, ಒಂದ್ ಮರಿ ಕುಯ್ದಾಗ ಫ್ರೆಶ್ ಅಂತ ಕೊಡ್ತಾರೆ. ಬೆಳಗಿನ ಜಾವ ಮಾರ್ಕೆಟ್ ಹೋದ್ರೆ ಎಲ್ಲ ಫ್ರೆಶ್ ಹೊಡೆದು ವಿನಿಗರ್ ಹೊಡೆದ್ಬಿಟ್ಟು ನೇತಾಕಿರ್ತಾರೆ. ಈಗ ಕುಯ್ತೀವಿ ಹೆಂಗೆ? ಈಗ ನಮಗ್ ಬೇಕಾಗಿರೋದೇನಂದ್ರೆ ಇದು ಫುಡ್ ಅಂಡ್ ಸೇಫ್ಟಿ. ನಾನು ಬಿಬಿಎಂಪಿ ಕಮಿಷನರ್ ಅಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದು, ಬೆಂಗಳೂರು ಕಮಿಷನರ್ ಅಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು, ಇಟ್ಸ್ ಇಲ್ಲಿಗಲ್ ಬಿಸ್ನೆಸ್. ದಯವಿಟ್ಟು ಇದನ್ನ ನೀವು ಕೂಡಲೇ ಅದನ್ನ ಟೇಕ್ ಓವರ್ ಮಾಡಬೇಕು. ಮತ್ತೆ ಅದು ಕ್ವಾಲಿಟಿ ತಿನ್ಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ ದಯವಿಟ್ಟು ತಿಳಿಸ್ಬೇಕು ಅನ್ನೋದು. ಈಗ ಇಲ್ಲಿ ತುಂಬಾ ಜನ ಹೇಳ್ತಾರೆ ನೋಡಿ, ಅದು ಏನೇನಾಗಿದೆ, ಏನ್ ಪ್ರಾಬ್ಲಮ್. ಆಕ್ಚುಲಿ ಯಾರು ಮಾತಾಡ್ತಾರೆ ಅವ್ರ ಕೈ ಮಾತಾಡ್ರಿ. ಹೇಳಿ ಅಣ್ಣ, ಹೇಳಿ. ನೀವೇನ್ ನೋಡಿದ್ರಿ ಅದನ್ನ ಹೇಳಿ ಅಣ್ಣ. ಒಂದು ಮಟನ್ ಕುಯ್ದ್ರೆ ಎಷ್ಟು ಅವರ್ ಇರುತ್ತೆ? ಜೈಪುರದಿಂದ ಬರಕ್ಕೆ ಎಷ್ಟು ದಿನ ಬೇಕಾಗಿದೆ? ಇವ್ರು ಮಟನ್ ಯಾವ ತರ ಸೇಫ್ಟಿ ತಂದಿದ್ದಾರೆ? ಇದು ಏನ್ರ ಮಟನ್ ತಿನ್ನಕ್ಕೆ ಕ್ವಾಲಿಟಿ ಇದೆಯಾ ಇಲ್ವಾ, ಇದು ಯೋಗ್ಯವಾ ಅಂತ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿಸಿ ಆಮೇಲೆ ಒಬ್ರು ಇದು ನಾಯಿ ಮಾಂಸನ ಮೇಕೆ ಮಾಂಸನ ಫಸ್ಟ್ ಪ್ರೂಫ್ ಆಗ್ಲಿ, ಮಿಕ್ಕಿದ ಆಮೇಲೆ ಮಾತಾಡ. ಹೌದಲ್ವಾ? ಏನು ಬೇಡ, ಮೀಡಿಯಾದರೆ ಚೆಕ್ ಮಾಡ್ಲಿ. ಮೀಡಿಯಾದರು ಅದು ಕರೆಕ್ಟಾಗಿ ಕುರಿ ಮಾಂಸ ಮೇಕೆ ಮಾಂಸ ಆದ್ರೆ ನೆಕ್ಸ್ಟ್ ಪ್ರೊಸೆಸ್. ಇದು ನಾಯಿ ಮಾಂಸನು ಕುರಿ ಮಾಂಸನ ಮೀಡಿಯಾದಾರ ಫಸ್ಟ್ ನೀವೇ ಚೆಕ್ ಮಾಡ್ರಿ. ನೀವೇ ಓಪನ್ ಮಾಡ್ರಿ. ಮೀಡಿಯಾದಾರ ಎಲ್ಲರಿಗೂ ತೋರಿಸಿ ಇದು ನೋಡಪ್ಪ ಅಬ್ದುಲ್ ರಜಾಕ್ ನೀವು ಶ್ರೀಮಂತರ
ಅಲ್ವೇನ್ರಿ ಮತ್ತೆ ಯಾಕೆ ನೀವು ತೋರ್ಸಕ್ ಭಯ ಪಡ್ತೀರಾ? ಇಲ್ಲಿ ಓಪನ್ ಮಾಡಂಗಿಲ್ಲ ಒಂದ್ ನಿಮಿಷ ಕೇಳಿಲ್ಲ ಯಾವ್ದೇ ರೂಲ್ಸ್ ಪ್ರಕಾರ ಫುಡ್ ಅನ್ನ ಇಲ್ಲಿ ಓಪನ್ ಮಾಡ್ಬಾರ್ದು, ಯಾರೋ ಮಾಡ್ಬಿಟ್ಟಿದ್ದಾರೆ, ನಮಗೆ ಯಾರು ಮಾಡಿದಾರೆ ವಿಡಿಯೋ ರೆಕಾರ್ಡ್ ಇದೆ ಯಾರು ಓಪನ್ ಮಾಡಬೇಡಿ. ಇನ್ನೊಂದೇನಂದ್ರೆ ಇಲ್ಲಿ ಹಿಡ್ಕೊಳಕ್ಕೆ ರೂಲ್ಸ್ ಇಲ್ಲಲ್ಲ ಸರ್. ಈ ತರ ತಗೊಬಂದು ತಿನ್ನಿಸಿದ್ರೆ ಜನರುಗಳಿಗೆ ಕೇಳ್ಬಾರ್ದ ಜನಗಳು? ಯಾರು ಅಧಿಕಾರಿ ಬಂದು ಕೇಳಿದ್ರೆ ಹೇಳ್ತಾನಂತೆ, ಅಧಿಕಾರಿ ಬಂದು ಕೇಳಿದ್ರೆ ಹೇಳ್ತಾನಂತೆ. ಇಲ್ಲ ಇಲ್ಲಿ ಕೇಳಿಲಿ, ಅಧಿಕಾರಿ ಬಂದ್ರೆ ಉತ್ತರ ಕೊಡ್ತಾನಂತೆ. ಏನ್ ಅಧಿಕಾರಿಗಳು ಬಂದು ತಿಂತವ್ರ? ನಾವು ನೀವು ನಮ್ಮಂತರ ಹೋಗಿ ತಿನ್ನೋದು? ನಮ್ಗೆ ಈ ನನ್ನ ಮಗ ಮೋಸ ಮಾಡ್ಬಿಟ್ಟು ಇಷ್ಟೊಂದು ದುರಾಕಾರದಿಂದ ಹೇಳ್ತಾವನೆ, ನಾನ್ ಕೊಡೋ ಟ್ಯಾಕ್ಸ್ ಅಲ್ಲಿ ನೀವು ಬದುಕ್ಬಿಡ್ತೀರಾ ಅಂತ. ಏನ್ ಅಂಬಾನಿ ಮೊಮ್ಮಗನ ಇವನು? ರೆಡಿ ತಾಳ್ಮೆಯಿಂದ ಇರಬೇಕು. ಸಡನ್ ಆಗಿ ನಿನ್ನ ಹೆಸರೇನು? ಇಲ್ಲ ಈಗ ಬಾರಪ್ಪ ನೀನು ಕರೆಕ್ಟ್ ಹೇಳ್ತಾರೆ. ಎಲ್ಲ ತಿಂತಾರೆ. ಎಲ್ಲರೂ ಚಿಕನ್ ಮಟನ್. ಎಷ್ಟು ಜನ ಪೊಲೀಸ್ ಆಫೀಸರ್ ಬಂದಿದ್ದೀವಿ ಅಲ್ವಾ? ಭಯ ಪಡ್ಬೇಡ್ರಮ್ಮ, ಪೊಲೀಸ್ ಜನಸ್ನೇಹಿತರು. ನಿಮ್ಮ ಅನುಭವ ಹೇಳಿ. ಚೆಕ್ ಮಾಡಕ್ಕೆ ನನಗೆ ಅಧಿಕಾರ ಇದೆಯಾ? ಮೀಡಿಯಾದವರನ್ನು ನಿಂದಿಸಿದ ಅಬ್ದುಲ್ ರಜಾಕ್ಗೆ, ಮೀಡಿಯಾವನ್ನು ನಿಂದಿಸಿದ ಅಬ್ದುಲ್ ರಜಾಕ್ಗೆ, ಮೀಡಿಯಾದವರಿಗೆ ಬೈದ ಅಬ್ದುಲ್ ರಜಾಕ್ಗೆ ಚೆಕ್ ಮಾಡಿದ್ರೆ ನಾಯಿ ಮಾಂಸ ವ್ಯಾಪಾರ ಮಾಡುತ್ತಿರುವ ಅಬ್ದುಲ್ ರಜಾಕ್ಗೆ, ನಾಯಿ ಮಾಂಸ ರದ್ದೆ ಅಂತಿರುವ ಅಬ್ದುಲ್ ರಜಾಕ್ಗೆ, ಕೋಟ್ಯಾಧಿಪತಿ ಅಬ್ದುಲ್ ರಜಾಕ್ ಟ್ಯಾಕ್ಸ್ ಕಟ್ಟಕ್ಕೆ ನಾವು ಬಾಳ್ಬಿಡ್ತೀವಂತೆ. ನಡೀರಪ್ಪ. ಅಣ್ಣ ಹೇಳಿ, ಮಾತಾಡೋರು ಇದು ಮಾತಾಡಿ ಇದ್ರ ಬಗ್ಗೆ ಮಾತಾಡಿ. ಏನೋ ಮಾತಾಡ್ತಿದ್ರೆ ಇವಾಗ. ಏನ್ ಗೊತ್ತಾ ಬ್ರೋ, ಈಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಹೋಗ್ತಾ ಇದ್ದೇವೆ. ಆಲ್ಮೋಸ್ಟ್ ಎಲ್ಲ ಹೋಟ್ಲಿಗೆ ಹೋಗ್ತಾರೆ, ಮಟನ್ ಎಲ್ಲ ಇದೆ ಅನ್ಸುತ್ತೆ. 5 ಸ್ಟಾರ್ ಹೋಟ್ಲು ಏನ್ ಹೋಗ್ತಾ ಇದೆ? 5 ಸ್ಟಾರ್ ಹೋಟ್ಲಿಗೆ ಇದೆ. 5 ಸ್ಟಾರ್ ಹೋಟ್ಲಿ ಮಟನ್ ಕೊಡ್ತಿರೋರು ಯಾರು ಬರಪ್ಪ ಮುಂದೆ ನೋಡ್ತೀನಿ ಆಯ್ತು ನಮ್ಮ ಕರ್ನಾಟಕದಲ್ಲಿ. 5 ಸ್ಟಾರ್ ಹೋಟ್ಲುಗಳಿಗೆ ಮಟನ್ ಸಪ್ಲೈ ಮಾಡ್ತಾ ಇದ್ದೀನಿ ನಾನು ಅನ್ನೋರು ಯಾರು ಮುಂದೆ ಬರಕ್ಕೆ ಇಲ್ಲ. ಈಗ ಇವ್ರು ಹೇಳಿದ್ರು ಆಲ್ಮೋಸ್ಟ್ ಪಬ್ಲಿಕ್ ಹೇಳಿದ್ರು, ಪಬ್ಲಿಕ್ ಇಲ್ಲಿ ಯಾಕೆ ನಿಂತಿದ್ರು ಹೋಗ್ರ? ಪಬ್ಲಿಕ್ ಹೇಳಿದ್ರೆ ಯಾರು ಕೇಳ್ತಾರೆ? ಅಲ್ಲ ಸರ್, ಯಾರು ಕೇಳ್ತಾರೆ ಹೇಳ್ರಿ? ನಮ್ಮನೆ ಹೋಗುತ್ತೆ ಸರ್, ನಾಳೆ ಸಂಡೇ ಕೆಲಸ ಮಾಡಿ ನಾವು ತಗೊಂಡೋಗಿ ಇದು ಮಾಡ್ತೀವಿ. ಅವನು ತಿಂತಾರೆ, ನಮ್ಮನೆಗೆ ಹೋಗುತ್ತೆ, ನಮ್ಮನೆಗೆ ಹೋಗುತ್ತೆ, ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ತಿನ್ನವ್ರೆ, ಎಲ್ಲಾರು ಮಟನ್ ತಿನ್ನವ್ರೆ, ಪೊಲೀಸ್ ಅವರು ತಿನ್ನವ್ರೆ, ಪಬ್ಲಿಕ್ ಅವರು ತಿನ್ನವ್ರೆ. ಅವ್ರಿಗೂ ನಾವು ಪಾಪ ಮಟನ್ ಎಲ್ಲ ನಾಯಿ ತಿಂತವ್ರೆ, ಗೊತ್ತಾಗ್ತಾ ಇಲ್ಲ. ಬೇಡ, ನಾನ್ ಹೇಳ್ತಾ ಇರೋದೇನು ಅಂದ್ರೆ ಆಲ್ಮೋಸ್ಟ್ ಈಗ ವಿಡಿಯೋ ನೋಡೋದ್ರು ಏನ್ ಹೋಟ್ಲು ತಿನ್ನಕ್ ಇಷ್ಟಪಡ್ತಾರೋ ನೋಡಿ ತಿನ್ಬಿಡ್ಲಿ, ನೋಡ್ದವ್ರು ತಿನ್ಬಿಡ್ಲಿ. ಸರ್ 800 ರೂಪಾಯಿ ಕೆಜಿ ಬೆಳಗ್ಗೆ ಕಷ್ಟಪಟ್ಟು ತಗೊಂಡು ಈ ಮನೇಲಿ ಅಲ್ಲ, ಕರ್ನಾಟಕದಲ್ಲಿ ಇಲ್ವಾ? ತಿನ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಫುಲ್ ಸ್ಮೆಲ್ ಬರ್ತಾ ಇದೆ. ಇದು ಓಪನ್ ಇದೆ ನೋಡಿ ಸರ್, ಬನ್ನಿ ಸೈಡಿ ಬನ್ನಿ ಸರ್. ನೋಡಿ ಸರ್, ನೀವು ನೋಡ್ಬಿಟ್ಟು ಹೇಳಿ ಸರ್. ಅಧಿಕಾರಿಗಳಿಗೆ ಅಡ್ಡ ಬರಬೇಡಿ, ಸೈಡಿ ಬನ್ನಿ ದಯವಿಟ್ಟು. ಕೈ ಮುಗಿತೀನಿ, ರಾಜ್ಯ ಜನ ತಿಂತ ಐಟಮ್ ಇದು, ದಯವಿಟ್ಟು ಸೈಡಿ ಬನ್ನಿ. ಓಪನ್ ಇದೆ ಸರ್, ದಯವಿಟ್ಟು ಸರ್. ನಿಮ್ಮ ಡಿಪಾರ್ಟ್ಮೆಂಟ್ ತಿಂದ್ರೆ ಎಲ್ಲ ಸಾಯ್ಬೇಕು ಸರ್. ಇನ್ವಾಯ್ಸ್ ಅಲ್ಲಿ ಚೆಕ್ ಮಾಡಿ ಸರ್. ಕಮರ್ಷಿಯಲ್ ಏನಿದೆ ಚೆಕ್ ಮಾಡಿ ಸರ್. ಮೀನಾ ಮಾಂಸನ ಮಲೇಷಿಯಿಂದ ತಗೊಂಡ್ಬರ್ದು ಬಂದಿದೆಯಲ್ಲ, VIP ಟ್ರೇಡಿಂಗ್ ಇಂದ ಮುಂದಕ್ಕೆ ಅನ್ಲೋಡ್ ಮಾಡಿದ್ದಾರೆ. ನಮ್ಮ ಗಾಡಿ ಟ್ರೈನಲ್ಲೇ ಬಂದಿರುತ್ತೆ. ಮೀನ್ ಅಂತ ಬಂದಿದ್ದೀವಿ. ಗೂಡ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಡಿದಿದ್ದು, ಅಲ್ಲಿ ಜನ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಈ ಕಡೆಗೆ ಬಂದಿರೋದು. ಇಲ್ಲೇ ಇದ್ದೀನಿ, ದೊಡ್ಡ ಇಶ್ಯೂ ಆಗಿದೆ ಇದು. ಬನ್ನಿ, ಮೊಬೈಲ್ ಹಿಡಿದು ಬಂದೇ ಬರ್ತೀನಿ. ಹಿಂದೆ ಬಾ ನನಗೆ ಇದು ಬರುತ್ತೆ. ನನಗೆ ಅಲ್ಲಿ ಪಂಚ್ ಮಾಡ್ಕೊಳಕ್ಕಾಗಲ್ಲ. ಪ್ಲೀಸ್ ಅದನ್ನೆಲ್ಲ ಹಾಕೊಳಕ್ಕಾಗಲ್ಲ. ನೀವು ಫೋಟೋ ತೆಗೆದಿಟ್ಕೊಂಡ್ಬಿಡಿ ಸರ್. ತೋರಿಸಿ ಅದೇ ರಜಾಕ್ ಅವರೇ.
ಅವರು ರಜಾಕ್ರು ಅಡ್ಡ ಬಿಡ್ತಲ್ಲ, ಜಾಗ ಬಿಡಿ ರಜಾಕ್ ಅವರೇ, ರಜಾಕ್ರು ಎಲ್ಲೂ ಬಿಡಲ್ಲ. ಅಧಿಕಾರಿಗಳು ನೋಡ್ಲಿ ಜಾಗ ಬಿಡ್ರಿ. ಸಿಂಪಲ್ ಸರ್, ಅಷ್ಟು ಚೆನ್ನಾಗಿ ಪೊಲೀಸ್ ಅವರಿಗೆ ಅಡ್ಡ ನಿಲ್ತಿರಲ್ರಿ ರಜಾಕ್ ಅವರೇ. ಸರ್ ನಮಸ್ತೆ. ನೀವೆಲ್ಲ ಹಿಂದೆ ಹೋಗ್ಬಿಡ್ರಣ, ಹುಡುಗರನ್ನೆಲ್ಲ ಹಿಂದೆ ಕಳಿಸ್ಬಿಡಿ. ಜಾಗ ಮಾಡ್ಕೊಡ್ರೆ ಫ್ರೀ ಆಗಿ ಬಿಟ್ಕೊಡ್ರಿ ಅಂತೀರ ಅವ್ರಿಗೆ.